ಸುಮಲತಾ ಅನ್ನೋರು 13th ನೈಟ್ ಮನೆಯಿಂದ ಹೋಗ್ತಾರೆ. ಗಜೇಂದ್ರ ಅನ್ನೋ ಒಬ್ಬ ಹುಡುಗನ ಜೊತೆ ಮದುವೆ ಮಾಡ್ಕೊಳ್ತಾರೆ 14th. ಅವರು ಗಜೇಂದ್ರ ಅನ್ನೋರು ಕೂಡ ಅವರ ಸಂಬಂಧಿಕರೇ. ಅವರ ತೋಟದಲ್ಲೇ ಅವರ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ 2 ಇಯರ್ಸಿಂದ. ಅವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡ ನಂತರ 14th ಮಧ್ಯಾಹ್ನದಿಂದ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಇನ್ನೂ ವಿಚಾರಣೆ ಮಾಡ್ತಾಯಿದ್ವಿ. ಗಜೇಂದ್ರ ಜೊತೆಗೆ ಅವರ ಫ್ರೆಂಡ್ಸ್ ಬೋರೇಶ ಮತ್ತು ಅಶೋಕ್, ಇವರು 3 ಜನ ಲೇಡಿಯನ್ನು ಕರ್ಕೊಂಡೋಗಿ ಒಂದು ಈಶ್ವರ ದೇವಸ್ಥಾನದಲ್ಲಿ ಮೊಳಕಾಲ್ಮೂರು ಹತ್ರ ಮದುವೆ ಮಾಡಿಸ್ತಾರೆ. ತದನಂತರ ಅವರು ಎನ್ ಮಹಾದೇವಪುರಕ್ಕೆ ಬರ್ತಾರೆ. 14th ಮಧ್ಯಾಹ್ನದಿಂದ ಅವರು ಹೊರಗಡೆ ಹೋಗಿ ಮತ್ತೆ ವಾಪಸ್ ಬರಲಿಲ್ಲ ಅಂತ ಅವ್ರು ಹೇಳ್ತಾಯಿದ್ರು. ಈಗ ಸಸ್ಪೆಕ್ಟ್ಸ್ನ ನಾವು ವಿಚಾರಣೆ ಮಾಡ್ತಾಯಿದ್ವಿ. ದರ್ವೆಲ್ನಲ್ಲಿ ಶವವಾಗಿ ಪತ್ತೆ ಆಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ತಂದೆಯವರು ಒಂದು ಮರ್ಡರ್ ಕೇಸನ್ನು ದಾಖಲಿಸ್ತಾರೆ ನಾಯಕನಹಟ್ಟಿ PS ನಲ್ಲಿ. ಸೊ ಇದರಲ್ಲಿ ನಾವು ಅವ್ರ ಬಾಡಿಯನ್ನು ರಿಕವರ್ ಮಾಡಿ ಅದನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸಿ ಎಲ್ಲ ಸಸ್ಪೆಕ್ಟ್ಸ್ನ ನಾವು ವೆರಿಫೈ ಮಾಡ್ತಾಯಿದ್ವಿ. 3 ಜನರ ಮೇಲೆ ಅವರು ಆರೋಪ ಮಾಡ್ತಾಯಿದ್ದಾರೆ. ಸಸ್ಪೆಕ್ಟ್ಸ್ನ ನಾವು ವಿಚಾರಣೆ ಮಾಡ್ತಾಯಿದ್ವಿ. ಇನ್ನು ಮುಂದಿನ ಡೀಟೇಲ್ಸನ್ನು ನಾವು ತಿಳಿಸ್ತೀವಿ. ಇದು ಮರ್ಡರ್. ಈಗ ನಮಗೆ ಪ್ರಿಲಿಮಿನರಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ಪ್ರಕಾರ ಸೂಸೈಡಲ್ಲೆಲ್ಲ ಅದು ಮರ್ಡರ್ ಅಂತಲೇ ನಮಗೆ ಮಾಹಿತಿ ಬಂದಿದೆ. ಸೊ ಇನ್ನು ಮುಂದಿನ ವಿಚಾರಣೆ ಮಾಡಬೇಕು. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಇನ್ನೂ ನಮ್ಮ ಹತ್ರ ಇಲ್ಲ. ಈಗಾಗಲೇ ವಿಚಾರಣೆ ನಡ್ತಾ ಇದೆ. ನಾವು ಮುಂದಿನ ಡೀಟೇಲ್ಸ್ ಶೇರ್ ಮಾಡ್ತೀವಿ.